ಜನರ ಒಂದು ರಕ್ಷಣಾ ಸ್ಥಾನದಲ್ಲಿದ್ದಾಗ ನೀವು ಮತ್ತಷ್ಟು ಜನಸ್ನೇಹಿಯಾಗಿರ್ಬೇಕು. ಆ ಒಂದು ಸಂಪರ್ಕ ನಿರಂತರವಾಗಿದ್ದಾಗ ಜನರ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಒಂದು ಸರ್. ಹಾಗಾಗಿ ಬಹಳ ಮುಖ್ಯವಾಗಿ ಇವತ್ತಿನ ನಮ್ದು KRM ಅಲ್ಲಿ ಡ್ರಗ್ಸ್ ಮತ್ತೆ ಇನ್ನೊಂದು ಜಾಸ್ತಿ ಸಮಸ್ಯೆ ಕಾಡ್ತಿತ್ತು ಸರ್. ಇತ್ತೀಚೆಗೆ ಬದಲಾವಣೆ ಆಗಿದೆ ಮತ್ತೆ ಇನ್ನಷ್ಟು ಅದು ನಿಂತೋಗ್ಬೇಕು ಅಂತಕ್ಕಂಥದ್ದು ಒಂದು ಸಲಹೆ ಇದೆ ಸರ್. ಅದಾಗಿ ಸಮೇತ ನಮ್ದು KRM ಅಲ್ಲಿ ರೈತಾಪಿ ಯೋಜನೆಗಳು ಸಾಕಷ್ಟು ಇದೆ ಸರ್. ಸಾಕಷ್ಟು ಸಂತೆ ಇತಿಹಾಸ ಪ್ರತಿ ಸಂತೆ ಇದೆ ಸರ್. ಸೊ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ ಸರ್. 20 ನಿಮಿಷ ಆಗುತ್ತೆ. ಸೊ ಅದಕ್ಕೇನಾದ್ರು ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಕ್ಕಂಥ ಮನವಿ ಇದೆ ಸರ್. ಯಾಕಂದ್ರೆ ಈ ಹಿಂದ್ಗಡೆ ಎಷ್ಟು ರಸ್ತೆ ಇತ್ತು ಇವತ್ತಿಗೂ ಸಮೇತ ಅಷ್ಟೇ ರಸ್ತೆ ಇದೆ. ಅಕ್ರಮವಾಗಿ ಇವತ್ತಿನ ಅದೆಷ್ಟೋ ಬಿಲ್ಡರ್ಗಳು ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡು ಬಂದ್ರಿಂದ ಅದಕ್ಕೆ ಪೂರಕವಾದ ಒಂದು ರಸ್ತೆಯನ್ನ ಒದಗಿಸಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲಾ ಇಲಾಖೆಗಳಲ್ಲೂ ಸ್ವಲ್ಪ ತಪ್ಪಿದೆ ಸರ್. ಹಾಗಾಗಿ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥ ಒಂದು ಮನವಿ ಇದೆ. ಆಮೇಲೆ BBMP ಸ್ಥಳಗಳಲ್ಲಿ ಇವತ್ತಿನ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಸರ್. ITI ಇಂದ ಬಸ್ ಸ್ಟ್ಯಾಂಡ್ ಹಿಡಿತಿರ್ಬೇಕಾದ್ರೆ ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಅದರಲ್ಲಿ ಅಕ್ರಮವಾಗಿ ಟ್ರಾವೆಲ್ಸ್ ಮಾಡಿದ್ದಾರೆ. ಆ ಟ್ರಾವೆಲ್ಸ್ ಇಂದ ಇವತ್ತಿನ ಬಸ್ಗಳನ್ನ ನಿಲ್ಲಿಸೋದ್ರಿಂದ ಸುಮಾರು ನಮಗೆ ಟಿಂಪ್ಯಾಕ್ಟ್ಗೂ ಟ್ರಾಫಿಕ್ ಸಮಸ್ಯೆ ಕಾಡ್ತಾ ಇದೆ ಸರ್. ಅದನ್ನು ಸಮೇತ ಸೂಕ್ತವಾಗಿ ಒಂದು ಕ್ರಮ ವಹಿಸಬೇಕು ಅಂತಕ್ಕಂಥ ಮನವಿ ಇದೆ ಸರ್. ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ KRM ಸುತ್ತಮುತ್ತ ಇವತ್ತಿನ ಇಲಾಖೆ ಅಧಿಕಾರಿಗಳು ನಮ್ಮ ರಾಮಮೂರ್ತಿ ಸರ್ ಅವರೆಲ್ಲ ಬಂದಾಗ ಒಂದು ಬದಲಾವಣೆ ತಂದಿದ್ದಾರೆ. ಅದು ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಕೊಳ್ತೀವಿ ಸರ್. ಮತ್ತೆ ಬಹಳ ಮುಖ್ಯವಾಗಿ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಸರ್. ಯಾರು ಸಾಕಷ್ಟು ACPಗಳು DCPಗಳು ಇವತ್ತಿನ ನಾವಲ್ಲಿ ಬರ್ತಾ ಇದ್ದಾರೆ ಸರ್. ಅವ್ರ ಹೆಸರುಗಳು ಸಮೇತ ನಮಗೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್. ಸೊ ನಾವೆಲ್ಲ ಹೋರಾಟಗಾರ ಇರ್ತೀವಿ, ಹೊಸಬ್ರು ಬರ್ತಾ ಇದ್ದಾರೆ, ಪರಿಚಯ ಮಾಡ್ಕೊಳ್ಬೇಕು, ಸ್ಟೇಷನ್ಗೆ ಹೋಗ್ತಾ ಇದೀವಿ, ಪರಿಚಯ ಮಾಡ್ಕೊಳ್ತೀವಿ ಸರ್. ನಿರಂತರವಾಗಿ ಇರ್ತೀವಿ ಸರ್. ನೀವು ಬೇಕಾದ್ರೆ ವಾಸ್ತವವಾಗಿ ಪರಿಚಯ ಮಾಡ್ಕೊಳ್ಳೋದಾದ್ರೆ ಜನಸಾಮಾನ್ಯರಿಗೆ ಯಾರು ನಮ್ಮ ACP ಇದ್ದಾರೆ ನಮ್ಮ ಭಾಗದಲ್ಲಿ ಅಂತಕ್ಕಂಥದ್ದು ಗೊತ್ತಿಲ್ಲ ಸರ್. ದಯವಿಟ್ಟು ಅದನ್ನ ರೀಚ್ ಮಾಡ್ತಕ್ಕಂಥ ಕೆಲಸ ಆದ್ರೆ ನಮಗಿಂತ ಜನಸಾಮಾನ್ಯರಿಗೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ನ್ಯಾಯಗಳು ನಿರಂತರವಾಗಿ ಗೊತ್ತಿರುತ್ತೆ. ಅದು ನಿಮ್ಗೆ ಕಿವಿಗೆ ಹೋಗುತ್ತೆ, ಸಮಾಜದಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೀವಿ.